ಸರ್ಕಾರ ಬರುವುದರಲ್ಲಿ ನಿಮ್ದೆಲ್ಲರೂ ಪಾತ್ರನೂ ಇದೆ. 136 ಸ್ಥಾನ ಬಂದಿದೆ. ಇವತ್ತು 2 ಜಿಲ್ಲೆಗಳಲ್ಲಿ 2 ಕಡೆ, ಒಂದು ಬೆಂಗಳೂರು ಪದವೀಧರ ಕ್ಷೇತ್ರ, ನಂದು ಶಿಕ್ಷಕರ ಕ್ಷೇತ್ರ, ಇವೆಲ್ಲರಲ್ಲಿ ಕಾಂಗ್ರೆಸ್ ಗೆಲ್ಲಕ್ಕಾಗಿರ್ಲಿಲ್ಲ. ಹಾಗಾಗಿ ಕಾಂಗ್ರೆಸ್ ಗೆಲುವಿನ ರೂವಾರಿಗಾರರಿಂದ ನೀವೇ ಅಂತ ಹೇಳೋದು ಖಚಿತವಾಗಿ ನಾವು ನೀವೇ ಅಂತ ಹೇಳಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ಸಮಸ್ಯೆಗಳಿಗೆ ಬಂದ ಪ್ರಾಥಮಿಕದಿಂದ ಹಿಡ್ಕೊಂಡು ತಾಂತ್ರಿಕ ಶಿಕ್ಷಣದವರೆಗೂ ಸಾಕಷ್ಟು ಸಮಸ್ಯೆಗಳಿವೆ. ಒಂದು ಕಡೆಗೆ ಪ್ರಾಥಮಿಕ ಶಿಕ್ಷಣದಲ್ಲಿ ನಿಮ್ಮ ಏನು ಸಿಎಲ್ಆರ್ ರೂಲ್ಸ್ನ ಅಮೆಂಡ್ಮೆಂಟ್ ಮಾಡುವಂಥ ವಿಚಾರವಾಗಿ, ಅಂದರೆ ವೇತನ ತಾರತಮ್ಯವನ್ನು ಸರಿಪಡಿಸುವಂಥ ವಿಚಾರವಾಗಿ, ಟೈಮ್ ಬೌಂಡ್ಗೆ ಸಂಬಂಧಪಟ್ಟಂತೆ ಸರಿಪಡಿಸುವಂಥ ವಿಚಾರವಾಗಿದೆ. ಜೊತೆಯಲ್ಲಿ 7ನೇ ವೇತನ ಆಯೋಗ ಇನ್ನೇನು ಆಗುತ್ತೆ, ಖಂಡಿತ ಮುಂದಿನ ಒಂದು ಕ್ಯಾಬಿನೆಟ್ ಅಲ್ಲಿ ನಮ್ಮ ಸಚಿವರು ಅದಕ್ಕೆ ಅಂತಿಮವಾಗಿ ಒಂದು ರೂಪ ಬರುತ್ತೆ ಅಂತ ಹೇಳಿ ನಾನು ಭಾವಿಸಿದ್ದೇನೆ. ಅದರ ಜೊತೆಯಲ್ಲಿ OPS ಬಂದಿದೆ, ನಮ್ಮ ಪಕ್ಷದ ಮ್ಯಾನಿಫೆಸ್ಟೋ ಇಶ್ಯೂ ಆಗುತ್ತೆ. ಈಗಾಗಲೇ ಸಮಿತಿಯನ್ನು ರಚನೆ ಮಾಡಲಾಗಿದೆ. ಅಂತಿಮ ವರದಿಯನ್ನು ಸಹ ಇನ್ನೇನು ಸಚಿವರನ್ನೇ ನೀಡಿದಾಗ ಅದನ್ನು ಖಂಡಿತ ನಮ್ಮ ಸರ್ಕಾರ, ಬದ್ಧತೆಯ ಸರ್ಕಾರ, ನಮ್ಮ ಸಚಿವರು ಮುಂಚೂಣಿಯಲ್ಲಿ ನಿಂತು ಈ ಶಿಕ್ಷಣ ಕ್ಷೇತ್ರದಲ್ಲಿ ಅವರದೇ ಆದಂಥ ಕೊಡುಗೆ ಇದೆ. ಹಿಂದೆ ಶಿಕ್ಷಣ ಸಚಿವರಾಗಿ ಕೆಲಸ ಮಾಡಿದ್ದಾರೆ. ನಮ್ಮ ಶಿಕ್ಷಣ ಸಂಸ್ಥೆಗಳ ಬಗ್ಗೆ ಸಂಪೂರ್ಣವಾಗಿ ಅರಿವಿದೆ. ಅವರ ಕಾಲದಲ್ಲಿ ಹೆಚ್ಚಿನ ಶಿಕ್ಷಣ ಸಂಸ್ಥೆಗಳನ್ನು ಅನುದಾನಕ್ಕೂ ಒಳಪಡಿಸುತ್ತೆ. ಹಾಗಾಗಿ ಒಂದು OPS ಅನ್ನು ತರುವಂಥದ್ದು, ಅನುದಾನಿತ ಶಾಲೆಗಳಲ್ಲಿ 2015ರಿಂದ ಇದುವರೆಗೂ ಖಾಲಿ ಇರುವಂತಹ ಹುದ್ದೆಗಳನ್ನು ತುಂಬುವಂಥ ವಿಚಾರವಾಗಿ ಖಂಡಿತ ನಾವು ಶಿಕ್ಷಕರು ನಿಮ್ಮ ಜೊತೆಗೆ ನಮ್ಮ ಸಚಿವರ ಜೊತೆ ಕೂಡಿ ಈ ವಿಚಾರವನ್ನು ಅಂತಿಮ ಘಟ್ಟಕ್ಕೆ ಕೊಂಡೊಯ್ದು ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ. ಈಗಾಗಲೇ FDಯಲ್ಲಿ ಫೈಲ್ ಎಲ್ಲಿದೆ ಅನ್ನೋದ್ರ ಬಗ್ಗೆನೂ ತರಿಸ್ಕೊಂಡು ಸಂಪೂರ್ಣವಾಗಿ ಮಾಹಿತಿನೂ ತರಿಸ್ಕೊಂಡಿದ್ದೇನೆ. ಅದೊಂದು ವಿಚಾರ. ಅದರ ಜೊತೆಯಲ್ಲೇನೆ ನಮ್ಮ ಅನುದಾನಿತ ಶಾಲಾ ಶಿಕ್ಷಕರನ್ನು ಅತಂತ್ರಗೊಳಿಸಬೇಕು. ಏನು ಹಿಂದಿನ ಸರ್ಕಾರ 2006ರಲ್ಲಿ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ತಂದಂತ ಸಂದರ್ಭದಲ್ಲಿ ಅನುದಾನಿತ ಶಿಕ್ಷಣ ಸಂಸ್ಥೆಗಳ ಶಿಕ್ಷಕರನ್ನ ಈ ಕಡೆ OPS ಇಲ್ಲ, ಈ ಕಡೆ NPS ಇಲ್ಲ, ಈ ಕಡೆ ಜ್ಯೋತಿ ಸಂಜೀವಿನಿ ಇಲ್ಲ ಅಂದ್ರೆ ತಗೊಳ್ರಿ ಎಷ್ಟು ಮಟ್ಟಕ್ಕೆ ಅವ್ರಿಗೆ ಅನ್ಯಾಯ ಆಗಿದೆ ಅನ್ನೋದು. ಆ ನಿಟ್ಟಿನಲ್ಲಿ ಇವತ್ತು ಈ ವಿಭಾಗದಲ್ಲಿ ಸಾಕಷ್ಟು ಜನ ಅದಕ್ಕೆ ಸಂಬಂಧಪಟ್ಟವರೆಲ್ಲ ಕೂತಿದ್ದಾರೆ. ಆ ನಿಟ್ಟಿನಲ್ಲಿ ಖಂಡಿತ ನಮ್ದು ಸಹ ಅನುದಾನಿತ ಶಿಕ್ಷಣ ಸಂಸ್ಥೆಗಳಿದ್ದಾರೆ. ನಾನು ಗೆದ್ಮೇಲೆ ಮೊದಲಿಗೆ ನಮ್ಮ ಸಚಿವರನ್ನ ಭೇಟಿ ಆಗಕ್ಕೆ ಹೋದಾಗ, ನಾವು ಪುಟ್ಟಣ್ಣ ರಾಮಜಿಗೌಡ ಹೋದಾಗ ಈ ವಿಚಾರನ ಅವರೇ ಪ್ರಸ್ತಾಪ ಮಾಡ್ತೀವಿ. ನೀವೆಲ್ಲರೂ ಇದನ್ನ ಪ್ರಸ್ತಾವನೆ ನೀಡಿ ಖಂಡಿತ ನಿಮ್ಮ ಜೊತೆ ನಿಂತ್ಕೊಂಡು ನಾವು ಅದಕ್ಕೆ ಒಂದು ತಾರ್ಕಿಕ ಅಂತ್ಯ ಕಾಣಲೇಬೇಕು ಅಂತೇಳಿ ನಾವು ಗೆದ್ದಿದ ತಕ್ಷಣ ಹೇಳಿದಂಥವರು ನಮ್ಮ ಈ ಜಿಲ್ಲಾ ಮಂತ್ರಿಗಳು, ನಮ್ಮ ಪರಮೇಶ್ವರ್ ಸಾರ್ ಅವರು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಇಚ್ಛೆ ಪಡ್ತೇನೆ. ಮನೆಗೆ ಹೋದಾಗ ಮೊದಲು ಇದನ್ನ ಹೇಳಿತ್ತು, ನೀವು ರೆಡಿ ಮಾಡ್ಕೊಡ್ರಿ ಪುಟ್ಟಣ್ಣ, ನೀವೆಲ್ಲ ಸೇರಿ ನೀವು ಪ್ರಸ್ತಾವನೆ ಇಡ್ರಿ, ಖಂಡಿತ ಇದನ್ನೆಲ್ಲ ಮಾಡಲೇಬೇಕು ಅಂತ ಹೇಳೋದು. ಅಂದ್ರೆ ಅವರಿಗೆ ಈ ಶಿಕ್ಷಣ ಸಂಸ್ಥೆಯಲ್ಲಿರುವಂತ ಸಂಸ್ಥೆಗಳಿರುವಂತಹ ಸಮಸ್ಯೆಗಳ ಬಗ್ಗೆ ಅರಿವಿದೆ. ಹಾಗಾಗಿ ನಮಗೆ ಆಲ್ರೆಡಿ ಮುನ್ನೆಚ್ಚರಿಕೆಯಾಗಿ ಹೇಳಿದ್ದಾರೆ, ನೀವು ತಯಾರಿ ನಡೆಸ್ಕೊಳ್ಳಿ ಅಂತೇಳಿ. ಖಂಡಿತ ಆ ನಿಟ್ಟಿನಲ್ಲಿ ನಾವು ಕಾರ್ಯೋನ್ಮುಖರಾಗ್ತೇವೆ. ಅದ್ರ ಜೊತೆಯಲ್ಲೇ ಈಗ ವರ್ಗಾವಣೆ ಪಾರದರ್ಶಕ ನೀತಿ ರಿಕ್ರೂಟ್ಮೆಂಟ್ಸ್ ಆಗುವಂಥದ್ದು